ಚುನಾವಣೆಗೆ ಮೊದಲು ನಾವು 101 ಭರವಸೆಗಳನ್ನ ಕೊಟ್ಟಿರ್ತೀವಿ, ಮೂಲಭೂತ ಸೌಕರ್ಯಗಳ ಬಗ್ಗೆ ಹೆಚ್ಚು ಒತ್ತು ಕೊಡ್ತೀವಿ ಅಂತ ಹೇಳಿರ್ತೀವಿ. ಆದರೆ ಚುನಾವಣೆ ಮುಗಿದ ನಂತರ ನಾವು ಜನನಾಯಕರಾಗೋಕ್ಕೆ ಹೋಗಬಾರ್ದು, ಜನಸೇವಕರಾಗೇ ಇರಬೇಕು. ಒಂದು ಮನೆ ಯಜಮಾನ ಏನು ನೋಡಬೇಕು, ನಮ್ಮ ವಾರ್ಡ್ ಯಜಮಾನ ಆಗಿ ಆಯ್ಕೆ ಆಗಿದ್ದಾರೆ, ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಪಾಪ. ನಾನು ಚುನಾವಣೆ ಬರೋವರೆಗೂ ಇದೇ ರೀತಿಯಲ್ಲಿ ಕೆಲಸ ಮಾಡ್ತೀನಿ. ಚುನಾವಣೆ ಬಂದ ನಂತರ ಕೂಡ ಸಾರ್ವಜನಿಕರ ಕೆಲಸದಲ್ಲಿ ಯಾವಾಗಲೂ ತೊಡಗಿರ್ತೀನಿ. बच्चे ठीक है ना, पिच कर कुकन टाइल अरे वो लाइन हमारा क्यों हटा दिया यार। ನಮ್ಮ ಚಿಕ್ಕಬಳ್ಳಾಪುರ ನಗರದ MG ರಸ್ತೆಯಲ್ಲಿ ಹೆದ್ದಾರಿ ಪ್ರಾಧಿಕಾರದ ಕಾಮಗಾರಿ ಏನು ನಡೀತಾ ಇದೆ, ಆ ಒಂದು ಕಾಮಗಾರಿಯಿಂದ ನಮ್ಮ ತಿಮ್ಮಕ್ಕ ಬಡಾವಣೆ ಮತ್ತು PWD ಮತ್ತು ಫಾರೆಸ್ಟ್ ಕ್ವಾರ್ಟರ್ಸ್ ಮನೆಗಳಿಗೆ ತುಂಬ ತೊಂದರೆ ಆಗಿತ್ತು. ನೀರಿನ ಪೈಪ್ಲೈನು ಕೆಡವಿ ಅವರು ತೊಂದರೆ ಮಾಡಿದ್ದಕ್ಕೆ ಅದು ತಿಮ್ಮಕ್ಕ ಬಡಾವಣೆಯಲ್ಲಿ ಸುಮಾರು 35 ದಿನಗಳಿಂದ ನೀರಿನ ಸಮಸ್ಯೆ ಇತ್ತು. ಅದು ಈಗಾಗಲೇ ಸುಮಾರು ಒಂದು 8 ದಿನಗಳ ಹಿಂದೆಯೇ ಸರಿ ಮಾಡೋವಂಥ ಕೆಲಸ ಆಯಿತು. ನಮ್ಮ ಫಸ್ಟ್ ಗ್ರೇಡ್ ಕಾಲೇಜ್ ಮುಂದೆ ಇರ್ತಕ್ಕಂಥ ಕೊಳವೆ ಬಾವಿಯಿಂದ ಒಂದು ಕಲೆಕ್ಷನ್ ಕೊಟ್ಟು, ಅದೇ ರೀತಿ ನಮ್ಮ APMC ಯಾರ್ಡು ಕೊಳವೆ ಬಾವಿ ಒಂದು ಕಲೆಕ್ಷನ್ನು, ಅದೇ ರೀತಿಯಲ್ಲಿ ನಮ್ಮ ಗೋವಿಂದ ಸ್ವಾಮಿ ಮನೆ ಹಿಂಭಾಗದಲ್ಲಿರ್ತಕ್ಕಂಥ ಒಂದು ಕೊಳವೆ ಬಾವಿಯಿಂದ 3 ಕೊಳವೆ ಬಾವಿಗಳಿಂದ ಇವತ್ತು ತಿಮ್ಮಕ್ಕ ಬಡಾವಣೆಯ ಒಂದು ನೀರಿನ ಸಮಸ್ಯೆ ಬಗೆಹರಿದಿದೆ. ಅದೇ ರೀತಿ ಜಕ್ಕಲಮಡುಗು ಜಲಾಶಯ ನೀರು ತಿಮ್ಮಕ್ಕ ಬಡಾವಣೆಯ ಲೈನ್ ಕಟ್ಟಾಗಿದೆ. ಆದ್ದರಿಂದ ಈಗಾಗಲೇ ನಮ್ಮ ಅವರ ಒಂದು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಹತ್ರ ನಿನ್ನೆ ನಗರಸಭೆಯ ಪೌರಾಯುಕ್ತರು ಮಾತಾಡಿದ್ದಾರೆ. ಏನು ಜಕ್ಕಲಮಡುಗು ನೀರು ಅಲ್ಲಿಗೆ ತಿಮ್ಮಕ್ಕ ಬಡಾವಣೆಗೆ ಹರಿತಾ ಇಲ್ಲ, ಅದನ್ನು ಕೊಡೋ ಅಂಥದ್ದನ್ನು ಪ್ರಯತ್ನ ಮಾಡಿ ಸಾಧ್ಯವಾದಷ್ಟು ಬೇಗ ನೀರು ಕೊಡೋ ಅಂಥದ್ದನ್ನು ಮಾಡಬೇಕು ಅಂತೇಳಿ ನನ್ನ ಮುಂದೆ ಮಾತಾಡಿ ನಾನು ಕೂಡ ರಿಕ್ವೆಸ್ಟ್ ಮಾಡಿದ್ದೀನಿ. ಆದಷ್ಟು ಬೇಗ ಒಂದು 3-4 ದಿನದಲ್ಲಿ ಲಿಂಕು ನೀವು ಜಾಯಿಂಟ್ ಮಾಡಿಕೊಟ್ರೆ ಅಲ್ಲಿನ ನಿವಾಸಿಗಳಿಗೆ ಜಕ್ಕಲಮಡುಗು ನೀರು ಹರಿಯುತ್ತೆ ಅಂತ ಕೂಡ ಹೇಳಿದ್ರಿಂದ ಅವರು ಕೂಡ ಭಾಳ ಸಂತೋಷದಿಂದ ಒಪ್ಕೊಂಡಿದ್ದಾರೆ. ಅದು ಕೂಡ ಬಗೆಹರಿಯುತ್ತೆ. ಅದೇ ರೀತಿಯಲ್ಲಿ ಫಾರೆಸ್ಟ್ ಕ್ವಾರ್ಟರ್ಸ್ ಮತ್ತು PWD ಕ್ವಾರ್ಟರ್ಸ್ ಮುಂಭಾಗದಲ್ಲಿ ಏನೊಂದು 20 ಮನೆಗಳಿದ್ದಾವೆ. ಆ 20 ಮನೆಗಳಿಗೆ ಕನಿಷ್ಠ ಪಕ್ಷ ಒಂದು 15ರಿಂದ 16 ದಿನದಿಂದ ಈ ಹೆದ್ದಾರಿ ಕಾಮಗಾರಿಯಿಂದ ತೊಂದರೆಗೀಡಾಗಿತ್ತು. ಅವ್ರಿಗೆ ಮನವಿ ಹೇಳಿದ್ದಾಯಿತು ನಾವು, ಯಾಕೆ ಈ ರೀತಿ ಪೈಪೆಲ್ಲ ಕಿತ್ತಾಕ್ಬಿಟ್ಟು 15 ದಿನ ಆದರೂ ಹಾಕ್ಕೊಡ್ಲಿಲ್ಲ, ಅವ್ರು ತೊಂದರೆ ಆಗ್ತಾಯಿದೆಯಲ್ಲ ಅಂದಾಗ ಒಂದು 5-6 ದಿನದಿಂದ ಅಲ್ಲಿ ನೀರಿನ ಟ್ಯಾಂಕ್ ಮುಖಾಂತರ ಅವ್ರಿಗೆ ನೀರು ಕೊಡೋವಂಥದ್ದನ್ನು ಮಾಡಿದರು. ಈಗ 3 ದಿನದಿಂದ ಪೈಪ್ಲೈನು ಹಾಕ್ಕೊಡೋವಂಥ ಕೆಲಸ ಆಗಿತ್ತು. ಈ ದಿನ ಸೊಂಪುಗಳಲ್ಲಿ ನೀರು ಬರ್ತಾಯಿದೆ, ಭಾಳ ಖುಷಿ ಪಡೋವಂಥ ವಿಚಾರ. ಚುನಾವಣೆಗೆ ಮೊದಲು ನಾವು 101 ಭರವಸೆಗಳನ್ನ ಕೊಟ್ಟಿರ್ತೀವಿ, ಮೂಲಭೂತ ಸೌಕರ್ಯಗಳ ಬಗ್ಗೆ ಹೆಚ್ಚು ಒತ್ತು ಕೊಡ್ತೀವಿ ಅಂತ ಹೇಳಿರ್ತೀವಿ. ಆದರೆ ಚುನಾವಣೆ ಮುಗಿದ ನಂತರ ನಾವು ಜನನಾಯಕರಾಗೋಕ್ಕೆ ಹೋಗಬಾರ್ದು, ಜನಸೇವಕರಾಗೇ ಇರಬೇಕು. ಆ ಒಂದು ದೃಷ್ಟಿ ನನ್ನ ಗಮನದಲ್ಲಿ ಹೆಚ್ಚು ಇರೋದ್ರಿಂದ ಚುನಾವಣೆ ಪೂರ್ವದಿಂದ ಬರೋ ಚುನಾವಣೆವರೆಗೂ ನನ್ನ ಆದ್ಯ ಕರ್ತವ್ಯ ಕೂಡ ಆಗಿರುತ್ತೆ. ಪ್ರತಿಯೊಂದು ಕೆಲಸದಲ್ಲೂ ಕೂಡ ಮೂಲಭೂತ ಸೌಕರ್ಯಗಳಿಗೆ ಹೆಚ್ಚು ಸಮಯ ಕೊಟ್ಟು ಕೆಲಸ ಮಾಡೋವಂಥ ಕೆಲಸ ನಾನು ಮಾಡ್ತೀನಿ ಕೂಡ. ಸರ್ ಏನು ಹೇಳ್ತದೆ, ಒಂದು ಸೆಮಿ ಗೌರ್ಮೆಂಟ್ ಅಂದರೆ ಲೋಕಲ್ ಬಾಡಿ ಇದ್ದಾಗ ಆ ಲೋಕಲ್ ಬಾಡಿ ಸಮಯ ಆಗೋಗಿದ್ದ ಕೂಡಲೇ ಅವ್ರ ಜವಾಬ್ದಾರಿ ಈಡೇರಿದೆ ಅಂತಲ್ಲ. ಕಾರಣ ಮತ್ತೊಂದು ಲೋಕಲ್ ಬಾಡಿ ಬರೋವರೆಗೂ ಅವರ ಒಂದು ಉಸ್ತುವಾರಿ ಜವಾಬ್ದಾರಿ ಇವ್ರ ಮೇಲೇ ಇರುತ್ತೆ, ಜನಪ್ರತಿನಿಧಿಗಳ ಮೇಲೆ. ಅವರು ಚುನಾವಣೆ ಬರೋವರೆಗೂ ಸಮಯ ಕೊಟ್ಟು ಕೆಲಸ ಮಾಡೋದು ಪ್ರತಿಯೊಬ್ಬ ಜನಪ್ರತಿನಿಧಿಯ ಕೆಲಸ ಕೂಡ ಆಗಿದೆ. ಆ ಒಂದು ದೃಷ್ಟಿಕೋನದಲ್ಲಿ ನಾನು ಕೆಲಸ ಮಾಡ್ತಾಯಿದ್ದೀನಿ. ನಾನು ಚುನಾವಣೆ ಬರೋವರೆಗೂ ಇದೇ ರೀತಿಯಲ್ಲಿ ಕೆಲಸ ಮಾಡ್ತೀನಿ. ಚುನಾವಣೆ ಬಂದ ನಂತರ ಕೂಡ ಸಾರ್ವಜನಿಕರ ಕೆಲಸದಲ್ಲಿ ಯಾವಾಗಲೂ ತೊಡಗಿರ್ತೀನಿ. ತಿಮ್ಮಕ್ಕ ಬಡಾವಣೆಯಲ್ಲಿ ಇರೋದು ನಾವು ಒಂದು 40-50 ವರ್ಷದಿಂದ ಇಲ್ಲಿ ವಾಸವಾಗಿದ್ದೀವಿ. ಹೋಟ್ಲ್ ಕೆಂಪಣ್ಣ ಅಂತ ನಮ್ಮ ಹೆಸರು ಇರೋದು. ನಮಗೆ ಇದು ಮೊದಲು ಏನಾಗಿತ್ತು ಅಂದರೆ ಇಲ್ಲಿ ಈ ನೀರು ವ್ಯವಸ್ಥೆಗಳೆಲ್ಲ ಭಾರಿ ಪ್ರಾಬ್ಲಮ್ ಇತ್ತು. ಈಗ ಒಂದು 5 ವರ್ಷದಿಂದ ಈಚೆಗಿಂತೂ ನೀರಿಲ್ಲ, ಮೋರಿ ಇಲ್ಲ, ಕರೆಂಟ್ ಇಲ್ಲ. ನಮ್ಮ ಕೌನ್ಸಿಲರ್ ನಾಗರಾಜು ಅಂದ್ಬಿಟ್ಟು ಬಂದ ಮೇಲೆ ಒಳ್ಳೆ ಅನುಕೂಲ ಮಾಡ್ತಾಯಿದ್ದಾರೆ. ಈಗ ನಮಗೇನಂತ ತೊಂದರೆ ಇದೆ ಅಣ್ಣ, ಏನು ತೊಂದರೆ ಆಗಿದೆ ಅಂತ ಹೇಳ್ತಾರೆ. ನೀವೆಲ್ಲ ಹಿರಿಯರು, ನಮಗೆ ನೀವು ಒಳ್ಳೇದಾಗಬೇಕು ಅಂತ ನೀವು ನಾವು ಕೋರ್ಕೊಳೋರು, ನಿಮ್ಮ ಒಳ್ಳೆತನ ನಮಗೆ ಬೇಕಾಗಿರೋದು, ನಿಮ್ಮ ಸೇವೆ ನಾವು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಬಂದು ನಮ್ಮ ಒಬ್ಬರೇ ಅಂತಲ್ಲ ಎಲ್ರಿಗೂ ಮಾಡ್ತಾಯಿದ್ದಾರೆ. 5ನೇ ವಾರ್ಡ್ನಿಂದ ಹಿಡಿದು ಬೇರೆ ವಾರ್ಡ್, ಯಾಕಂದ್ರೆ ಮೊನ್ನೆ ಉಪಾಧ್ಯಕ್ಷರಾಗಿದ್ದರು
ಇಲ್ಲಿ 31 ವಾರ್ಡ್ಗೂ ಕೆಲಸ ಮಾಡಿದ್ದಾರೆ, ಅನುಭವ ಚೆನ್ನಾಗಾಗಿದೆ. ನಾವು ಕೇಳಲಿಲ್ಲ, ಆದರೂ ಇದು ನಾಗರಾಜ್ ಹೇಳ್ತಾ ಇದ್ದಾರೆ, ಅಣ್ಣ ನಾನು ಇನ್ನೊಂದು ಬೋರ್ 1-2 ಬೋರ್ ಮಾಡಿಸೋರ್ಗೂ ನಂಗೆ ಸಮಾಧಾನ ಇಲ್ಲ. ನಾನು ಬಂದಿರೋದು ನಾನೇನು ಸ್ವಾರ್ಥಕ್ಕೆ ನಾನು ಬಂದಿಲ್ಲ, ನಾನು ಬಂದಿರೋದು ಜನ ಸೇವೆ ಮಾಡೋಕ್ಕೆ ಬಂದಿದ್ದೀನಿ. ಆ ಜನಗಳು ನಮ್ಗೆ ಒಳ್ಳೇದಾಯಿತು ಅಂದರೆ ಸಾಕು, ನನ್ನ ಮಕ್ಳು ಮರಿಗೆ ಒಳ್ಳೇದಾಗ್ತದ. ನಾನು ಎಲ್ಲೇ ಇವತ್ತಿಗೆ ಏನಾರ ಒಂದು ನಯಾ ಪೈಸದಲ್ಲಿ ಏನಾರ ಕೆಟ್ಟ ಹೆಸರಿದೆ ನೀವು ಹೇಳಿ ಅಂದಾಗ ನಾವು ಹೇಳಿದ್ವಿ, ನಿನ್ನ ಮೇಲೆ ಏನು ಕೆಡಿಸಪ್ಪ, ನಾವು ಹೇಳಿದ್ರು ನಿನ್ನ ಧರ್ಮ ನಿನ್ನ ಕೆಲಸ ಏನಿದೆ ಅದನ್ನೆಲ್ಲ ಮಾಡ್ಕೊಂಡು ಬರ್ತಾಯಿದ್ದೀವಿ, ಬರೀ ಇದು ಸಂತೋಷ ಮಾಡ್ತೇವೆ. ಮುಂದೆ ನಿನ್ನ ಮೇಲೆ ಗಮನ ಇದೆ ಎಲ್ರಿಗೂ, ಯಾಕಂದರೆ ಇಂಥ ಮನೆ ಮಗನಿದ್ದಂಗೆ ಇದ್ದಾನೆ. ಬೇರೆ ನಾವು ಇಷ್ಟು ವರ್ಷದಿಂದ 50 ವರ್ಷದಿಂದ ನೀರು ಆಗಲಿ ಮೋರಲ್ಲಿ ಮನೆಗಳ ಪಕ್ಕದಲ್ಲಿ ಗುಣಿಗಳು ಹಾಕ್ಕೊಂಡಿದ್ರು, ಮನೆಗಳ ಅಡುಗೆ ಮನೆ ನೀರು ಬಿಡೋದಕ್ಕೆ. ಅಂಥದ್ದು ಇವತ್ತು ಭಾರಿ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಒಂದು ಮನೆ ಯಜಮಾನ ಏನು ನೋಡಬೇಕೋ ನಮ್ಮ ವಾರ್ಡ್ ಯಜಮಾನ ಆಗಿ ಆಯ್ಕೆ ಆಗಿದ್ದಾರೆ, ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಪಾಪ. ಮುಂದೇನು ಅವ್ರು ಬಂದು ನಮ್ಮ ಸೇವೆ ಮಾಡಲಿ ಅಂತ ನಾವು ನಮ್ಮ ಎಲ್ಲರ ಪರವಾಗಿ, ನಮ್ಮ ವಾರ್ಡ್ ಪರವಾಗಿ, ನಾನು ಅವ್ರ ಪರವಾಗಿ ಹೇಳ್ತಾ ಇದ್ದೀನಿ. ಅವ್ರನ್ನ ನಮ್ಮಲ್ಲಿ ತಗೊಂಡ್ರೆ ನಾವು ಅವ್ರು ಗೆಲ್ಲಿಸ್ಕೊಂಡು ನಮ್ಮ ಇದು ಸೇವೆಗೆ ಅವ್ರನ್ನ ಉಳಿಸ್ಕೊಂಡ್ರೆ ನಾವು ಇದೇ ಆನಂದವಾಗಿರ್ತೀವಿ ಅನ್ನೋದು ನಮ್ಮ ನಂಬಿಕೆ.